ಸಭಾಧ್ಯಕ್ಷೆ, ಈ ಬಾರಿ ಬಜೆಟ್ ಅಲ್ಲಿ ಹಲವಾರು ಇಲಾಖೆಗಳ ಬಗ್ಗೆ ನಮ್ಮ ನಾಯಕರುಗಳೆಲ್ಲರೂ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಕೆಲವೊಂದು ಅಂಕಿಅಂಶಗಳು ನಾನು ಹೇಳಬೇಕಂದ್ರೆ, ಕೈಮಗ್ಗ ಮತ್ತೆ ಜವಳಿ ಇಲಾಖೆ, ಈ ಇಲಾಖೆಯಲ್ಲಿ ನಮ್ಮ ಸರ್ಕಾರದಲ್ಲಿ 593 ಕೋಟಿ ಇಟ್ಟಿದ್ರು ಸಭಾಧ್ಯಕ್ಷೆ. ಈ ವರ್ಷ ಬಜೆಟ್ ಅಲ್ಲಿ ಕೇವಲ 380 ಕೋಟಿ ಈ ಒಂದು ಇಲಾಖೆಗೆ ಸರ್ಕಾರ ಇವತ್ತು ಬಜೆಟ್ ಅಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಇದ್ರ ಜೊತೆಗೆ ಕೃಷಿ ಇಲಾಖೆ ರೈತರಿಗೆ 7,650 ಕೋಟಿ ಇರೋದನ್ನ ಈ ವರ್ಷ 5,000 ಕೋಟಿಗೆ ಇಳಿಸಿದ್ದಾರೆ ಸಭಾಧ್ಯಕ್ಷೆ. ನೇಕಾರರು ಮತ್ತೆ ರೈತರಿಗೆ ಇಬ್ಬರಿಗೂ ಈ ಬಜೆಟ್ ಅಲ್ಲಿ ನಿರಾಸೆ ಬಂದಿದೆ ಸಭಾಧ್ಯಕ್ಷೆ. ಇದ್ರ ಜೊತೆಗೆ ಮುಖ್ಯವಾಗಿ ನೀರಾವರಿಗೆ ಏನು ಒತ್ತನ್ನ ಕೊಡಬೇಕಿತ್ತು, ನೀರಾವರಿಯಲ್ಲೂ ಅಷ್ಟೇ ಸಣ್ಣ ನೀರಾವರಿಯಲ್ಲಿ 3,500 ಕೋಟಿ ಇರುವಂತ ಬಜೆಟ್ ಅನ್ನ 2,300 ಕೋಟಿಗೆ ಇಳಿಸಿದ್ದಾರೆ. ಬೃಹತ್ ನೀರಾವರಿಯಲ್ಲಿ 19,500 ಕೋಟಿ ಇರೋದನ್ನ 16,000ಕ್ಕೆ ಇಳಿಸಿದ್ದಾರೆ. ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಷಯಕ್ಕೆ ಬಂದಾಗ, ಕಾವೇರಿಯ 6ನೇ ಹಂತ ಏನು ನೀರಾವರಿ ನೀರು ಕುಡಿಯೋ ನೀರಿನ ಪೂರೈಕೆಗೆ ಕಾವೇರಿ 6ನೇ ಹಂತದ ಬಗ್ಗೆ ಈ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಸ್ತಾವ ಮತ್ತು ಯಾವುದೇ ಬಜೆಟ್ ಅಲೋಕೇಶನ್ ಇಲ್ಲ ಸಭಾಧ್ಯಕ್ಷೆ. ಮತ್ತೆ ಕಾವೇರಿ 6ನೇ ಹಂತದಲ್ಲಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ಆನೇಕಲ್ಲು ಈ ನಗರಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆದ್ರೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರ ನಗರವನ್ನ ಇವತ್ತು ಸರ್ಕಾರ ಕಾವೇರಿ 6ನೇ ಹಂತದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಸ್ತಾವನ ಕೊಟ್ಟಿಲ್ಲ. ಇದರಲ್ಲಿ ನೇಕಾರರಲ್ಲಿ ಮುಖ್ಯವಾಗಿ ಏನು ವಿದ್ಯುತ್ ಮಗ್ಗ ನೇಕಾರರಿಗೆ ಯಾವುದೇ ರೀತಿಯಾದಂತ ಸ್ಕೀಮು ಈ ವರ್ಷದ ಬಜೆಟ್ ಅಲ್ಲಿ ಕೊಟ್ಟಿಲ್ಲ. ದೊಡ್ಡಬಳ್ಳಾಪುರವನ್ನ ಸ್ಯಾಟಲೈಟ್ ಟೌನ್ಶಿಪ್ ಆಗಿ ಸುತ್ತಮುತ್ತಲು ಇರುವಂತ ದೊಡ್ಡಬಳ್ಳಾಪುರ, ನೆಲಮಂಗಲ ಮತ್ತೆ ದೇವನಹಳ್ಳಿ, ಹೊಸಕೋಟೆಯನ್ನ ಸ್ಯಾಟಲೈಟ್ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಬಜೆಟ್ ಅಲ್ಲಿ ಈ ಸ್ಯಾಟಲೈಟ್ ಟೌನ್ಶಿಪ್ಗೆ ಅಲೋಕೇಶನ್ ಅನ್ನ ಕೊಟ್ಟಿಲ್ಲ. ದೊಡ್ಡಬಳ್ಳಾಪುರದ ಜಿಲ್ಲಾಸ್ಪತ್ರೆ, ಇದ್ರ ಬಗ್ಗೆ ಆರೋಗ್ಯ ಸಚಿವರನ್ನು ನಾನು ಭೇಟಿ ಮಾಡಿದ್ದೀನಿ. ಇದ್ರ ಬಗ್ಗೆ ಜಿಯೋ ಆಗಿದೆ. 167 ಕೋಟಿ ಬೇಡಿಕೆ ಇರುವಂತಹ ಜಿಲ್ಲಾಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಇರುವಂತಹ ತಾಯಿ ಮಗು ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಗೆ 250ರಿಂದ 300 ಮಕ್ಕಳು ಇವತ್ತು ಜನನ ಆಗ್ತಾ ಇದೆ. ನಮ್ಗೆ ತಾಯಿ ಮಗು ಆಸ್ಪತ್ರೆ ಸೆಪರೇಟ್ ಮತ್ತೆ ಜಿಲ್ಲಾಸ್ಪತ್ರೆ ಸೆಪರೇಟ್ ಆಗಿರುವಂತಹ ಬೇಡಿಕೆ ಈಗಾಗಲೇ ಸಚಿವರಿಗೆ ತಿಳಿಸಿದ್ದೀನಿ. ದಯವಿಟ್ಟು ಸಚಿವರು ಈ ಒಂದು ವಿಷಯ, ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರಿಗೆ ಇಷ್ಟು ಹತ್ರ ಇದೀವಿ, ಯಾವುದೇ ನಮ್ಗೆ ಮೆಡಿಕಲ್ ಕಾಲೇಜ್ ಇಲ್ಲ, ಯಾವುದೇ ದೊಡ್ಡ ಆಸ್ಪತ್ರೆ ಇಲ್ಲ, 80 ಹಾಸಿಗೆ ಆಸ್ಪತ್ರೆ, ಮದರ್ MCH ಆಸ್ಪತ್ರೆ ಮಾತ್ರ ಇರುವಂತದ್ದು. ಇದ್ರ ಜೊತೆಗೆ KC ವ್ಯಾಲಿ, ನಿನ್ನೆನೂ ನಾನು ಮಾತಾಡಿದಾಗ ಹೇಳಿದೆ, 3ನೇ ಹಂತದ ಈಗೇನು ಬಜೆಟ್ ಅಲ್ಲಿ 455 ಕೋಟಿ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಅದನ್ನ ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿದ್ರೆ ನಮ್ಮ ಇಡೀ ಗ್ರಾಮಾಂತರ ಜಿಲ್ಲೆಗೆ, ಯಾಕಂದ್ರೆ ಬೇಸಿಗೆ ಬಂದು ಇವಾಗ ಏನು ಬರದಲ್ಲಿ ನಮ್ಗೆ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ ಸಭಾಧ್ಯಕ್ಷೆ. ನಮ್ಗೆ ಯಾವುದೇ ನದಿ ಇಲ್ಲ, ಯಾವುದೇ ನೀರಾವರಿ ಯೋಜನೆ ಇಲ್ಲ. ಎತ್ತಿನೊಳೆ ಮಂದಗತಿಯಲ್ಲಿ ಇನ್ನು ಮುಂದುವರಿತಾನೆ ಇದೆ. ಎತ್ತಿನೊಳೆಯಲ್ಲೂ ಹೆಚ್ಚಿನ ಬಜೆಟ್ ಅನ್ನ ಈ ವರ್ಷ ಇಡಬೇಕಾಗಿತ್ತು, ಅದ್ರ ಬಗ್ಗೆನೂ ಹೆಚ್ಚಾಗಿ ಏನು ಪ್ರಸ್ತಾವನೆ ಇಲ್ಲ. ಇದ್ರ ಜೊತೆಗೆ ಮೇಜರ್ ಇಶ್ಯೂ ದೊಡ್ಡಬಳ್ಳಾಪುರದಲ್ಲಿ ಒಂದು ಇಶ್ಯೂ ಹೇಳಿ ಮುಗಿಸ್ತೀನಿ ಸಭಾಧ್ಯಕ್ಷೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಈಗಾಗಲೇ 8 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್ ಇದಿರುವಂತದ್ದು ಸಭಾಧ್ಯಕ್ಷೆ. ಇದರಲ್ಲಿ 7 ಗವರ್ಮೆಂಟ್ ಅಂಡರ್ಟೇಕನ್ ಇರುವಂತ 7 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಂಪ್ ಯಾರ್ಡ್ಗಳಿದಾವೆ. ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಪ್ರೈವೇಟ್ ಇರುವಂತದ್ದು. ಅದರಿಂದ ತುಂಬಾ ಆರೋಗ್ಯದ ಸಮಸ್ಯೆಗಳಾಗ್ತಾ ಇದಾವೆ. ಇದ್ರ ಜೊತೆಗೆ ನನಗಿರುವಂತ ಮಾಹಿತಿ, ಅಧಿಕಾರಿಗಳನ್ನ ಮತ್ತೆ ಹೊಸದಾಗಿ ಯಾವ್ದಾದ್ರು 100 ಎಕರೆ ಇದ್ರೆ ನೋಡ್ಬೇಕು ಅಂತ ಸರ್ಕಾರದಿಂದ ಬೇಡಿಕೆ ಬಂದಿದೆ. ದಯವಿಟ್ಟು ದೊಡ್ಡಬಳ್ಳಾಪುರಕ್ಕೆ ಮತ್ತೆ ಕಸದ ರಾಶಿ ತರಬೇಡಿ. ಅದಕ್ಕೆ ಏನಾದ್ರೂ ಬೇಕಾದಷ್ಟು ಯೋಜನೆಗಳು ಇಡೀ ವಿಶ್ವದಲ್ಲಿ, ಲಂಡನ್ ಇಂದ ಹಿಡಿದು ಸಿಂಗಪೂರ್ ಇಂದ ಹಿಡಿದು ಬೇಕಾದಷ್ಟು ಜಾಗಗಳಲ್ಲಿ ಇವತ್ತು ಯಾವ ರೀತಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಇದ್ರ ಬಗ್ಗೆ ಅಧ್ಯಯನ ಮಾಡಿ. ದಯವಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ರೈತರಿಗೆ, ರೈತರ ಭೂಮಿ ಮತ್ತು ಅಂತರ್ಜಲವನ್ನ ಹಾಳು ಮಾಡೋ ರೀತಿಯಲ್ಲಿ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತೀನಿ. ದೊಡ್ಡಬಳ್ಳಾಪುರಕ್ಕೆ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಕಸ ಬೇಡ, ನೀರಾವರಿಗೆ ಒತ್ತನ್ನ ಕೊಡಿ. ಕಸದ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ. ಇವಾಗ ನಡೀತಾ ಇರೋದನ್ನ ಗವರ್ಮೆಂಟ್ ಓವರ್ಟೇಕ್ ಮಾಡಿ ಅದನ್ನ ಮುಚ್ಚಕ್ಕೆ 2013ನೇ ಇಸ್ವಿಯಿಂದ 10 ವರ್ಷಗಳಿಂದ ಸತತವಾಗಿ ದೊಡ್ಡಬಳ್ಳಾಪುರಕ್ಕೆ ಕಸ ಆಗ್ತಾ ಇದ್ದೀರಾ. ದಯವಿಟ್ಟು ಇದನ್ನ ನಿಲ್ಸಕ್ಕೆ ಎರಡೂ ಕೈ ಮುಗಿದು, ಉಪಮುಖ್ಯಮಂತ್ರಿಗಳಿಲ್ಲ, ಲಾಸ್ಟ್ ಟೈಮು ಹೇಳಿದ್ದೆ, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಮತ್ತೆ ಲೋಕೋಪಯೋಗಿ ಸಚಿವರು RDPR ಅಲ್ಲಿ ಏನು ಇವತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ
ಬೇರೆ ತಾಲೂಕುಗಳಲ್ಲಿ 500ರಿಂದ 600 ಕಿಲೋಮೀಟರ್ ರಸ್ತೆ ಇದ್ರೆ ನಮ್ಮ ತಾಲೂಕಲ್ಲಿ 1267 ಕಿಲೋಮೀಟರ್ ರಸ್ತೆ ಇರುವಂತದ್ದು. ದಯವಿಟ್ಟು 50 ಕಿಲೋಮೀಟರ್ ಡೆವಲಪ್ಮೆಂಟ್ಗೆ ಏನು ಬೇರೆ ಸದಸ್ಯರು ಮಾತಾಡಿದ್ರು ಅದನ್ನ ಹೆಚ್ಚಾಗಿ, ಯಾಕಂದ್ರೆ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಡಬಲ್ ರಸ್ತೆ ಇರುವಂತದ್ದು. ಹಾಗಾಗಿ ದಯವಿಟ್ಟು 1270 ಕಿಲೋಮೀಟರ್ ಇರುವಂತಹ ರಸ್ತೆಗಳಿಗೆ, ರಸ್ತೆಯ ಅಭಿವೃದ್ಧಿಗೆ ಲೋಕೋಪಯೋಗಿ ಸಚಿವರು ಮತ್ತು ರೂರಲ್ ಡೆವಲಪ್ಮೆಂಟ್ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ನೀರಾವರಿಗೆ ಏನು 14 ಗ್ರಾಮಗಳಿಗೆ JJM ನೀರು ನಾವು ಕೊಡಕ್ಕಾಗ್ತಿಲ್ಲ. KIDB ಇಂಡಸ್ಟ್ರಿಯಲ್ ಏರಿಯಾ ಆಲ್ಮೋಸ್ಟ್ 5000 ಏಕರ್ಸ್ ಇರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಗ್ರೌಂಡ್ ವಾಟರ್ ಸಲ್ಲಿಸಿದೀವಿ. ಮಂತ್ರಿಗಳನ್ನು ನಾನು ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಆ ನೀರಿಗೆ ಒಂದು ನಮ್ಮ ಪ್ರಿಯಾಂಕರ್ಗೆ ಸಾಹೇಬರು ಬಂದಿದ್ರು, ಅವ್ರು ಅದೊಂದು 14 ಕೋಟಿ ಸಣ್ಣದೊಂದು ನೀರಿಗೆ, ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರ 12 ಕೋಟಿ, ದಯವಿಟ್ಟು ಅದಕ್ಕೆ ಸಹಕಾರ ನೀಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ